ಏನಮ್ಮ ನಂದಿನಿ, ಇವತ್ತು ನಿನ್ನ ನೋಡೋಕ್ಕೆ ಗಂಡಿನ ಕರಡಿಯರು ಬರ್ತಾ ಇದ್ದಾರೆ ಕಣಮ್ಮ. ಬೇಗ ಬೇಗ ಸೀರೆ ಉಟ್ಕೊಂಡು ರೆಡಿ ಆಗು. ಹಾಂ, ಈ ಮದುವೆ ಆದರೆ ನಿನ್ನ ಕಷ್ಟ ಎಲ್ಲ ಮುಗಿದೋಗ್ತಾವೆ ಕಣವ. ಹ್ಞೂ. ಅಲ್ಲವ, ನನಗೆ ಈ ಮದುವೆನೇ ಇಷ್ಟ ಇಲ್ಲ. ಹಾಂ, ನನಗೆ ಯಾರನ ಒಬ್ರನ ಈ ಮದುವೆ ಇಷ್ಟ ಆಯಿತೋ ಇಲ್ಲ ಅಂತ ಒಂದು ಸರಿ ಆದರೆ ಯಾರನ್ನ ಕೇಳಿದ್ರೇನವ? ಅಯ್ಯೋ ಮಗಳೇ, ಹಂಗಂದ್ರೆ ಹಂಗವ. ಹಾಂ, ಅಲ್ಲ ನಿನ್ನಿಷ್ಟ ಕಷ್ಟ ಅಂತ ಕೇಳ್ಕೊಂತ ಕೂತ್ಕೊಂಡ್ರೆ ವಯಸ್ಸನ್ನೋದು ಹೋಗ್ತಿರ್ತತೆ. ಮೊದಲು ಮದುವೆ ಆಗಲಿ, ಆಮೇಲೆ ಇಷ್ಟ ಕಷ್ಟ ಅನ್ನೋದು ನೋಡೋಣವ. ಅಕ್ಕ, ಯಾಕೆ ಹಿಂಗದ ನಿನ್ನ ಮಗಳು ಸಪ್ಪಗಿದ್ದಾಳೆ? ಗಂಡಿನ ಕಡೆಯವರು ಬರೋ ಹೊತ್ತಾತು, ಇನ್ನೂ ರೆಡಿಯಾಗಿಲ್ಲ. ಹೆಂಗ ಒಳ್ಳೆ ಟೈಮಿಗೆ ಬಂದೆ ಬಾರೆ ಶಾರದಾ, ನೋಡೆ. ಮದುವೆ ಇಷ್ಟಿಲ್ಲ ಅಂತಾಳೆ, ಏನು ಮಾಡಾನೆ? ಅಯ್ಯೋ ದೇವ್ರಿ, ಅದೇನೇ ನಂದಿನಿ, ಅಲ್ಲ ಇಂಥ ಸಂಬಂಧ ಸಿಗ್ಬೇಕಂದ್ರೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು ಗೊತ್ತೇ. ಹುಡುಗನ ಮನೆಯವರು ಎಲ್ಲರೂ ಎಷ್ಟು ಒಳ್ಳೆಯವರು, ಹಂಗೆ ದುಡ್ಡು ಕಾಸ್ನಾಗೂ ಹಂಗೆ ಇದ್ದಾರೆ ಅವರು, ಭಾಳ ಅನುಕೂಲವಾಗಿದ್ದಾರೆ. ಸುಮ್ಮನೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಬಾರ್ದು, ಆಗದ್ ಕಲಿ ನೋಡವ. ನಾನು ಆಗ್ಲಿಂದ ಹೇಳ್ತಾನೇ ಇದ್ದೀನಿ, ಏನಂದ್ರೂ ಒಪ್ಪಂಗಿಲ್ಲ ನೋಡಿ ಶಾರದಾ. ಏನು ಮಾಡಾನೆ? ಯಾಕೆ ಒಪ್ಪಲ್ಲ ಹೇಳು? ಬಾಯಿ ಮುಚ್ಕೊಂಡು ರೆಡಿಯಾಗ ಕೇಳತ್ತೆ ನಿನ್ನ ಮಗಳಿಗೆ. ಇನ್ನು ಎಷ್ಟು ದಿನ ಅಂತ ನಮ್ಮ ಪ್ರಾಣ ತಿಂದ್ಕಂತ ಇಲ್ಲೇ ಇರ್ತಾಳೆ ನಾವು ಜೊತೆಯಾಗಿ? ಇವಳಿಗೆ ಅರ್ಥ ಆಗಲ್ಲ. ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಇವಳಿಗಿರೋ ತೊಂದರೆಗೆ ಇವಳನ್ನ ಒಪ್ಕೊಂಡು ಮದುವೆ ಆಗೋದೇ ಹೆಚ್ಚು. ಅಂಥದ್ದು ನಾವೇನೋ ಒಂದು ಮಾಡಿ ಇವಳನ್ನ ಮದುವೆ ಮಾಡೋಣ ಅಂದ್ಕೊಂಡ್ರೆ ಈಗ ನಾನಾಗಲ್ಲ, ಹಂಗಾಗಲ್ಲ, ಹಿಂಗಾಗಲ್ಲ ಅಂತ ಹೇಳ್ತಾಳಲ್ಲ. ಹಂಗೇನಿಲ್ಲ ತಗೊಳವ. ರೆಡಿ ಮಾಡಿ ಕರ್ಕೊಂಬರ್ತೀನಿ. ಹುಡುಗನ ಕಡೆಯವ್ರು ಬಂದಿದ್ದರು, ನೀವು ಅಲ್ಲಿ ಹೋಗಿರ್ರಿ. ಅಷ್ಟು ಮಾಡಬೇಕು. ಬಾಯಿ ಮುಚ್ಕೊಂಡು ನಾವು ಯಾವ ಗಂಡು ತೋರಿಸ್ತೀವಿ ಅದೇ ಗಂಡನ್ನೇ ಇವಳು ಮದುವೆ ಆಗಬೇಕು. ಇಲ್ಲ ಅಂದರೆ ನಾನಂತೂ ಈ ಮನೆಗಿರಲ್ಲ ನೋಡ್ರಿ, ಹೇಳಿರ್ತೀನಿ. ನೋಡ್ದೇನೆ ನಂದಿನಿ, ನಿಮ್ಮ ಅತ್ತಿಗೆಮ್ಮ ಎಷ್ಟು ಸಿಟ್ಟಾಗಿ ಹೋಗ್ಬಿಟ್ಲು. ನಿನ್ನಿಂದಾಗಿ ಅವ್ರ ಗಂಡ ಹೆಂಡತಿ ದೂರ ಆಗ್ಬೇಕಾಕತ್ತೆ. ಸುಮ್ಮನೆ ಒಪ್ಪಿಗೆ, ನಿನಗೇನು ತೊಂದರೆ ಆಗೈತೆ ಹೇಳು? ಗಂಡಿನ ಕಡೆಯವರು ಭಾಳ ಅನುಕೂಲಸ್ತ್ರೆ ಕಣವ. ಅವರು ಶ್ರೀಮಂತರ ಮನೆಗೆ ನೀನೊಂದು ಕೊಡ್ತಿರೋದು. ಏನು ಅಂತ ಇಂಥ ಮನೆಗೆ ಕೊಡ್ತಾ ಇದ್ದಾರೇನೆ? ಕಣ್ಣು ಮುಚ್ಕೊಂಡು ಸುಮ್ಮನೆ ಮದುವೆ ಆಗ್ಬೇಕವ. ಯಾವತ್ತಿದ್ರೂ ಮದುವೆ ಆಗಬೇಕು ಅಂತದಾಗ ಹೆಂಗ ಕಂಕಣ ಫಲ ಕೂಡಿ ಬಂದತ್ತೆ. ಈಗ ಆಗಕ್ಕೆ ನಿನಗೇನೆ? ಏನು ಮಾಡ್ತೀವಿ ಬಿಡವ, ನನಗೂ ಸಾಕಾಗೋಗೈತೆ. ಅವಳಿಗೆ ಅದೊಂದು ಚಿಂತೆ ಆಗ್ಬಿಟ್ಟದ ಕಣೆ ಶಾರದಾ. ಹೆಂಗಪ್ಪ ಏನಪ್ಪ, ನಾನು ಇಂಥ ಸಮಸ್ಯೆ ಇಟ್ಕೊಂಡು ನಾನು ಹೆಂಗೆ ಮದುವೆ ಆಗೋಣ ಅನ್ನೋದೊಂದು ನನ್ನ ಮಗಳಿಗೆ ಭಯ ಹುಟ್ಟಿಬಿಟ್ಟತ್ತೆ. ಹಂಗಾಗಿ ಅವಳು ಹಿಂದೆ ಮುಂದೆ ಯೋಚನೆ ಮಾಡ್ತಾಳೆ. ಇರಲಿ ತಗ, ಹೋಗಿ ನನ್ನ ಸೊಸೆಗೆ ನಾನು ಒಂಚೂರು ಸಹಾಯ ಮಾಡಿ ಇವಳನ್ನ ಕರ್ಕೊಂಬರ್ತೀನಿ. ಸರಿ ತಗೊಳ್ಳಿ ಅಕ್ಕ, ನಾನು ಹೇಳೋದು ಹೇಳಿದ್ದೀನಮ್ಮ, ಇದ್ರ ಮೇಲೆ ನಿಮ್ಮ ಇಷ್ಟ. ನೋಡ್ದೇನಂటే ಇವಳಿಗೆ ಎಷ್ಟು ಸೊಕ್ಕೈತೆ. ಅದೇನೋ ಪುಣ್ಯ ಕೆಮ್ಮೆ ಕೊಟ್ಟರೆ ಅಲ್ಲೂ ಎಷ್ಟದಾವ ಅಂತ ಎಣಿಸಿದ್ರಂತೆ ಇವಳಂತಾರೆ. ಹೋಗ್ಲಿ ಬಿಡೆ. ಈಗ ಮಾಡೋ ಕೆಲಸ ಮಾಡೋಣ. ಜಲ್ದಿ ಮನೆಯಿಂದ ಅವಳು ತೊಲಗಿದ್ರೆ ನಿನಗೆ ಏನು ತೊಂದರೆ ಇರ್ತತ್ತೆ ಹೇಳು? ಇನ್ಯಾರ ಕಾಟ ಇರಲ್ಲವ. ಸುಮ್ಮನಿರು ಮದುವೆ ಆಗೋವರೆಗೂ. ಅದು ಸರಿನೇ. ಅಡ್ಡಿ ಅಲ್ಲೋಡಲ್ಲಿ ಗಂಡಿನ ಕಡೆಯವ್ರು ಬಂದರು. ಅಯ್ಯೋ ಅಕ್ಕ, ಚೆನ್ನಾಗಿದ್ದೀರಿ? ಅಯ್ಯೋ ಬರ್ರಿ ಕೂತ್ಕೊ ಬರ್ರಿ ಅಕ್ಕ. ಆಂಟಿ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮ್ಮ ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಆಂಟಿ, ನಾವೆಲ್ಲ ಚೆನ್ನಾಗಿದ್ದೀವಿ. ನಾನು ನಂದಿನಿಯವರ ಅಣ್ಣನ ಹೆಂಡ್ತಿ. ನಂದಿನಿಗೆ ಅತ್ತಿಗೆ ಆಗಬೇಕು. ನೋಡಿದ್ದೀನಿ ಕಣಮ್ಮ. ಶಾರದಾ ಫೋಟೋ ತೋರಿಸಿದ್ಲು, ನಿಮ್ಮ ಇಡೀ ಕುಟುಂಬದ್ದು ಫೋಟೋ ತೋರಿಸಿದ್ಲು ನನಗೆ. ಹೌದಾ ಆಂಟಿ? ಅಲ್ಲ ಕಣೆ ಶಾರದಾ, ಜಲ್ದಿ ಹುಡುಗಿನ ಕರ್ಕೊಂಬಂದ್ರೆ ನಾವು ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ಕೊಂಡು ಬೇರೆ ಕಡೆ ಸ್ವಲ್ಪ ಕೆಲಸ ಇತ್ತು ಕಣೆ, ಜಲ್ದಿ ಹೋಗ್ಬೇಕು. ಆಯ್ತಕ್ಕ, ಆಯಿತು. ಹುಡುಗಿ ರೆಡಿಯಾಗಿದ್ದಾಳೆ, ಇನ್ನೇನು ಕರ್ಕೊಂಬರ್ತಾ ಇರ್ತಾಳ್ರಿ ಅವರಮ್ಮ. ಅತ್ತೆ ನಂದಿನಿನ ಕರ್ಕೊಂಬನ್ರಿ. ಇದು ಕುಡಿಯೋದಕ್ಕೆ ನಿಮಗೆ ಜ್ಯೂಸ್ ಕೊಡಲೋ, ಹಾರ್ಲಿಕ್ಸ್ ಕೊಡಲೋ, ಅಥವಾ ಏನು ಕುಡಿತೀರಾ ಹೇಳ್ರಿ? ಏನು ಬೇಡಮ್ಮ, ಈಗಿನ ಕಾರಲ್ಲಿ ಬಂದ್ವಾ, ಮನೆಯಲ್ಲೇ ಎಲ್ಲ ಮುಗಿಸ್ಕೊಂಬಂದ್ವಿ. ಸದ್ಯಕ್ಕೆ ಈಗೇನು ಬೇಡ, ಫಸ್ಟು ಹುಡುಗಿ ನೋಡೋಣ. ಸರಿ ಆಯ್ತು ತಗೊಳ್ರಿ. ನಂದಿನಿ ಸ್ವಲ್ಪ ನಕ್ಕಂತ ನಡಿಯಮ್ಮ. ಹಿಂಗೆ ಯಾಕೆ ಸಪ್ಪೆ ಮೋರೆ ಹಾಕೊಂಡಿದೀಯಾ? ಇವಳ ಹುಡುಗಿ. ಏನಮ್ಮ ನಿನ್ನ ಹೆಸರು? ನಂದಿನಿ ಅಂತ ನನ್ನ ಹೆಸರು.
ನಂದಿನಿನಾ? ತುಂಬ ಚೆನ್ನಾಗಿದೆಯಮ್ಮ ಹೆಸರು. ಲೋ ಮಗನೇ, ಸ್ವಲ್ಪ ತಲೆ ಎತ್ತಿ ನೋಡು, ಹುಡುಗಿ ಬಂದಿದ್ದಾಳೆ. ಸ್ವಲ್ಪ ನಗ್ನಗ್ತಾ ಮಾತಾಡು. ಯಾಕೆ ಈ ಥರ ಹಿಂಗೆ ಸಪ್ಪೆ ಮೊರೆ ಹಾಕ್ಕೊಂಡು ಕುಂತಿದೀಯಾ? ಅಮ್ಮ, ನಾನು ಅಲ್ಲೇ ಹೇಳಿದ್ದೆ ನಿನಗೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಆಗಲ್ಲ ಅಂತೇಳಿ. ನಿನ್ನ ಬಲವಂತಕ್ಕೆ ನಾನು ಬಂದಿದ್ದೀನಿ. ಸರಿ ಬಿಡಪ್ಪ, ಆಯಿತು. ಇಲ್ಲೇನು ಮಾತಾಡೋದು ಬೇಡ, ಮನೆಗೆ ಹೋಗಿ ಮಾತಾಡಿರಾಯ್ತು. ಯಾಕೋ ಅಳಿಯಂದ್ರಿಗೆ ತುಂಬ ನಾಚಿಕೆ ಅನಿಸುತ್ತೆ ಅಲ್ವಾ ಆಂಟಿ? ಓನಮ್ಮ, ನಮ್ಮ ಹುಡುಗ ತುಂಬ ಬಯಸ್ತ ಕಣಮ್ಮ. ಅವನೆಲ್ಲಿ ಓದನಲ್ಲ ಬಂದನಲ್ಲ, ಹಂಗಾಗಿ ಅವನಿಗೆ ಸ್ವಲ್ಪ ನಾಚಿಕೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತಾ, ಕೆಲಸದ ಮೇಲೆ ಹೋಗಿದ್ದೆ, ಹಂಗಾಗಿ ಬರೋದು ಸ್ವಲ್ಪ ಲೇಟ್ ಆಗ್ಬಿಡ್ತು. ನೀವು ಯಾರಂತ ಗೊತ್ತಾಗಲಿಲ್ಲಪ್ಪ. ಆಂಟಿ, ಅವರು ನಮ್ಮ ಯಜಮಾನ್ರು ಆಂಟಿ, ನಂದಿನಿ ಅಣ್ಣ. ಹೌದೇನಪ್ಪ? ಏನು ತಿಳ್ಕೊಂಬೇಡ, ಗೊತ್ತಾಗಲಿಲ್ಲ ನನಗೆ. ಇರಲಿ ಪರವಾಗಿಲ್ಲ. ಆಂಟಿ, ಇವರ ನಿಮ್ಮ ಮಗನ? ಇವರೇ ಮದುವೆ ಗಂಡು. ಇವ್ರ ಹೆಸರು ಗೊತ್ತಾಗಲಿಲ್ಲ ನನಗೆ. ಓನಪ್ಪ, ಇವನೇ. ನನಗೊಬ್ಬನೇ ಮಗ ನೋಡಪ್ಪ. ಇವನ ಹೆಸರು ವಿಕಾಸ ಅಂತೇಳಿ. ಹೌದಾ ಆಂಟಿ? ಏನು ಕೆಲಸ ಮಾಡ್ತಾರೆ? ಏನಿಲ್ಲಪ್ಪ, ಇವನು ಇಂಜಿನಿಯರಿಂಗ್ ಆಗಿದೆ. ನಾವು ಎಲ್ಲೂ ಕೆಲಸ ಕಳಿಸಿಲ್ಲ. ನಮ್ಮದೇ ತುಂಬ ಆಸ್ತಿ ಇದೆ, ಅದನ್ನೇ ನೋಡ್ಕೊಳ್ತಾ ಮನೇಲಿದ್ದಾನೆ ಅವನು. ಹೌದಾ ಆಂಟಿ? ಸರಿ. ಆಂಟಿ, ಈಗ ಕೊಡೋದು ತಗೊಳ್ಳೋದು ಏನಾದರೂ ಇದ್ದರೆ ಮಾತಾಡ್ಬಿಡ್ರಿ. ನಂದಿನಿ ಬಾರಮ್ಮ ಇಲ್ಲಿ. ನೀವೆಲ್ಲ ಮಾತಾಡ್ರಿ. ಏನು ಹುಡುಗಪ್ಪ, ಯಾಕೆ ಹಿಂಗೆ ಮಾಡ್ತಿದ್ದಾಳ? ಬೇಡ, ಏನು ಮಾಡೋಕ್ಕಾಗುತ್ತೆ. ಯಾಕೋ ನಿಮ್ಮ ಹುಡುಗಿ ಹಂಗೆ ಹೋಗ್ಬಿಟ್ಲಲ್ಲಪ್ಪ? ಹಂಗೇನಿಲ್ಲ ಆಂಟಿ, ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಅದಕ್ಕೆ ಹಂಗೆ ಹೋದ್ಲು. ಅದೇ ಆಂಟಿ, ಏನಾದರೂ ಕೊಡೋದು ತಗೊಳೋದು ಏನಾದರೂ ಇದ್ದರೆ. ಅವರೇ ಏನೂ ಕೇಳ್ತಿಲ್ಲ. ನನ್ನ ಗಂಡುಗಂತೂ ತಲೆಗೆ ಬುದ್ಧಿನೇ ಇಲ್ಲ. ಏನು ಕೊಡೋದು ತಗೊಳೋದು ಅಂತ ಮಾತಾಡ್ತಾನೆ. ಏನು ಇವ್ರ ಅಪ್ಪನ ಗಂಟು ಹಂಗೆ ಒಟ್ಟಿ ಇಟ್ಟುಬಿಟ್ಟಿದ್ದಾನೆ ನೋಡು. ನೋಡಪ್ಪ, ನಮಗೆ ₹1 ವರದಕ್ಷಿಣೆ ಬೇಡ, ಏನೂ ಬೇಡ. ನಾವೇನೇ ಮದುವೆ ಖರ್ಚು ಹಾಕ್ಕೊಂಡು ಮದುವೆ ಮಾಡ್ಕೊತೀವಿ. ಆದರೆ ಒಂದು ಕಂಡೀಷನ್ ಅಪ್ಪ. ಏನಂಟಿ ಅದು?